ಚಾನಲ್ಗೆ ವೆಲ್ಕಮ್. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ. ಎದ್ರ ಬಗ್ಗೆಪ್ಪ ಅಂದರೆ, ವಾಟ್ಸಪ್ಪಲ್ಲಿ ಒಂದು ಆಪ್ಷನ್ ಇದೆ. ಯಾವ ಥರ ಅಂದರೆ, ನಿಮ್ಮನ್ನು ಬಿಟ್ಟು ಇನ್ನೊಬ್ರು ಯಾರಿಗೆ ಗೊತ್ತಾಗಿರಲ್ಲ ಅಂತ ಒಂದು ಆಪ್ಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದನ್ನು ಹೆಂಗೆ ಹೈಡ್ ಮಾಡಿದ್ದು ತೆಗಿಬೇಕು, ಅಥವಾ ಅದನ್ನು ವಾಪಸ್ಸು ನಾರ್ಮಲ್ ಸ್ಟೇಜಿಗೆ ತರಬೇಕಂದ್ರೆ ಯಾವ ಥರ ಮತ್ತು ಏನು ಮಾಡಬೇಕು ಅಂಬೋದು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬರ್ರಿ, ಫಸ್ಟ್ ಏನು ಮಾಡಿರಿ, ವಾಟ್ಸಪ್ ಓಪನ್ ಮಾಡ್ಕೊರಿ. ವಾಟ್ಸಪ್ ಓಪನ್ ಮಾಡ್ಕೊಂಡು ಲಾಕ್ ಓಪನ್ ಮಾಡ್ಕೊರಿ. ಲಾಕ್ ಓಪನ್ ಮಾಡ್ಕೊಂಡ್ರಿ. ಲಾಕ್ ಓಪನ್ ಮಾಡಿಕೊಂಡು ವಾಟ್ಸಪ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಮೇಲೆ ಏನು ಲಾಕ್ ಇಟ್ಟಿದ್ರೆ ಆ ಲಾಕ್ನ ಸರ್ಚ್ ಮಾಡಿರ್ತೀನಿ. ಮೊದಲು ಸರ್ಚ್ ಮಾಡಿಕೊಂಡು ಇಲ್ಲಿ ಬರುತ್ತೆ. ಇಲ್ಲಿ ಈ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕಂಪ್ಲೀಟಾಗಿ ತೆಗಿಬೇಕು ಅಥವಾ ಸಿಂಪಲ್ಲಾಗಿ ತಿಳಿಬೋದು. ಕಂಪ್ಲೀಟಾಗಿ ತೆಗಿಬೇಕಂದ್ರೆ ಫಸ್ಟು ಚಾಟ್ ಲಾಕ್ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ. ಚಾಟ್ ಲಾಕ್ ಸೆಟ್ಟಿಂಗ್ ಆನ್ ಮಾಡಿಕೊಂಡು ಇಲ್ಲಿದೆ ನೋಡಿ, ಐಡ್ ಲಾಕ್ ಚಾಟ್ಸ್ ಆ್ಯಂಡ್ ಸೀಕ್ರೆಟ್ ಕೋಡ್. ಈ ಸೀಕ್ರೆಟ್ ಕೋಡ್ನ ಹಾಕಿ ಫಸ್ಟ್ ಟರ್ನ್ ಆಫ್ ಅಂತ ಇದೆ ನೋಡಿ. ಟರ್ನ್ ಆಫ್ ಮೇಲೆ ಕಂಟಿನ್ಯೂ ಮಾಡಿರಿ. ಕಂಟಿನ್ಯೂ ಮಾಡ್ಕೊಂಡು ಸೀಕ್ರೆಟ್ ಕೋಡ್ ಒಂದು ಆಫ್ ಆಯಿತು. ಇವಾಗ ಇನ್ನಾದರೂ ಹೋಗಿರೋದಲ್ಲ, ಇಲ್ಲೇ ಐತಲ್ಲ, ಇದು ಚಾಟ್ ಲಿಸ್ಟ್ ಐಡ್ ಸೀಕ್ರೆಟ್ ಕ್ರಿಯೇಟ್ ಕೋಡ್. ಇದನ್ನ ಆಫ್ ಮಾಡ್ಕೊಂಡ್ರೆ ಸಡನ್ಲಿ ಆಫ್ ಆಗಿಬಿಟ್ಟಿದೆ. ಓಕೆ ಬಿಡಿ, ಇದನ್ನು ವಾಪಸ್ ಹೋಗಿರಲ್ಲ, ಇದು ಇಲ್ಲೇ ಇರುತ್ತೆ ನೋಡಿ. ಇಲ್ಲಿ ಹಿಂಗೆ ಚಾಟ್ ಲಾಕ್ಸ್ ಅಂತ ಇರುತ್ತೆ. ಇದನ್ನು ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ವಾಟ್ಸಪ್ ಹೇಗೆ ಕಾಣ್ತಾ ನೋಡಿ ಆ ಥರ ತರಬೇಕಂದ್ರೆ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಲಾಕ್ ಓಪನ್ ಮಾಡ್ತೀರಿ. ಇದ್ರ ಮೇಲೆ ಒಳಗಡೆ ಕ್ಲಿಕ್ ಮಾಡ್ಕೊರಿ. ಒಳಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಅಕೌಂಟಿನ ನೇಮಿನ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣುತ್ತಿದೆ ನೋಡಿ, ಇದೆಲ್ಲ ಚಾಟ್ ಲಾಕ್ಸ್ ಇಲ್ಲಿದೆ ನೋಡಿ, ಚಾಟ್ ಲಾಕ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅಥವಾ ಆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಅದು ನೀವು ಏನು ಪಾಸ್ವರ್ಡ್ ಇಟ್ಟಿದ್ರೆ ಅದನ್ನು ಕೇಳುತ್ತೆ, ಅವಾಗ ಅದನ್ನ ಕೊಡಿ. ಕೊಟ್ಟ ಮೇಲೆ ಇದು ಕಂಪ್ಲೀಟಾಗಿ ಬ್ಯಾಗ್ ಬಂದುಬಿಡಿ. ಇಲ್ಲಿ ನೋಡಿ, ಯಾವುದೇ ಚಾಟ್ ಲಿಸ್ಟ್ ಕಾಣ್ತಿಲ್ಲ ಇಲ್ಲಿ, ಹೌದಿಲ್ಲ? ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ ವಾಪಸ್. ಇಲ್ಲಿ ಕಾಣ್ತಿದೆ ಇಲ್ಲ? ಇದನ್ನು ಹೇಗೆ ತೆಗಿಬೇಕಂತಂದರೆ, ಇಲ್ಲಿ ವಾಟ್ಸಪ್ ಸರ್ಚ್ ಮೇಲೆ ಯಾವ್ದು ಐಡ್ ಮಾಡಿರ್ತೀವಿ ನೋಡಿ, ಆ ಸರ್ಚ್ ಬಟನ್ ಮೇಲೆ ಒತ್ತಿ ಅಲ್ಲಿ ಯಾವ ಪಾಸ್ವರ್ಡ್ ಇಟ್ಟಿರ್ತೀರೋ ಆ ಪಾಸ್ವರ್ಡ್ ಹಾಕಿ ಅವಾಗ ಬೇಕಾದ್ರೆ ಸಿಗುತ್ತೆ ಆಮೇಲೆ ಅದರೊಳಗೆ ತೆಗಿಬೇಕಾದ್ರೆ ಅದರ ಒಳಗಡೆ ಹೋಗಿ ಸೀಕ್ರೆಟ್ ಕೋಡ್ ಆಫ್ ಮಾಡ್ಕೊರಿ. ಸೀಕ್ರೆಟ್ ಕೋಡ್ ಆಫ್ ಮಾಡ್ಕೊಂಡು ಚಾಟ್ ಬ್ಯಾಕಪ್ ಬಂದು ಚಾಟನ್ನು ಲಾಕ್ನ ಆಫ್ ಮಾಡ್ಕೊರಿ. ಅವಾಗ ಬೇಕಾದರೆ ಇದು ಕಂಪ್ಲೀಟಾಗಿ ಬ್ಯಾಕ್ ಬರ್ತದೆ. ಬಾಯ್.